ಎಲ್ ಭೈರಪ್ಪ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಕನ್ನಡ ಸಾರಸ್ವತ ಲೋಕದ ದಿಗ್ಗಜರೇ, ಭೈರಪ್ಪ ಅವರ ಅಭಿಮಾನಿಗಳೇ, ಅಕ್ಷರ ಪ್ರೇಮಿಗಳೇ, ಮಾತೆಯರೇ, ಮಹನೀಯರೇ, ಎಲ್ಲರಿಗೂ ಧನ್ಯವಾದಗಳು. ಭೈರಪ್ಪನವರ ಬಹಳ ದಿನಗಳ ಒಂದು ಕನಸು ಇವತ್ತು ನನಸಾಗ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು 2 ತಿಂಗಳ ಕಳೆದರೆ ಭೈರಪ್ಪನವರಿಗೆ 95 ವರ್ಷ ತುಂಬತ್ತೆ. ನಾನು ನನ್ನ ಮುಂದಿನ ಜೀವನವನ್ನು ಸಂಪೂರ್ಣವಾಗಿ ಅಕ್ಷರ ಸೇವೆಗೆ, ಸಮಾಜ ಸೇವೆಗೆ, ವಿದ್ಯಾ ಸೇವೆಗೆ ಮುಡಿಪಾಗಿಡಬೇಕು ಅನ್ನುವಂಥದ್ದು ಅವರ ಒಂದು ಕನಸು. ತಮ್ಮ ಜೀವಿತದ ಅವಧಿಯಲ್ಲಿ ಉಳಿಸಿದಂತಹ ಒಂದಷ್ಟು ಹಣವನ್ನು ಬಡ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಯಾರಿಗೆ ವೈದ್ಯಕೀಯ ನೆರವು ಸಾಧ್ಯ ಇಲ್ಲವೋ ಅಂಥವರಿಗೆ ನಾನು ನೆರವಾಗಬೇಕು, ನನ್ನ ಸಂಪೂರ್ಣ ಉಳಿತಾಯದ ಹಣವನ್ನು ಸಮಾಜ ಸೇವೆಗೆ ಬಳಸಬೇಕು ಅನ್ನುವಂತಹ ಒಂದು ಅಪರೂಪದ ಧ್ಯೇಯ ಮತ್ತು ಆಶಯವನ್ನು ಹೊಂದಿರುವಂಥ ಭೈರಪ್ಪನವರು ಈ ಪ್ರತಿಷ್ಠಾನದ ಮೂಲಕ ಅಂತಹ ಎಲ್ಲ ಕೆಲಸಗಳು ನೆರವೇರಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿದ ನಂತರ ಅವರ ಕೋರಿಕೆಯ ಮೇರೆಗೆ, ಅವರ ಆಶಯದ ಮೇರೆಗೆ ಈ ಪ್ರತಿಷ್ಠಾನ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಬಹುಶಃ ಅವರು ಬೇರೆಯವರ ಮನಸ್ಸು ಮಾಡಿದರೆ ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟ್ ತಗೊಳ್ಬೋದಿತ್ತು ಅಥವಾ ಇನ್ನಿತರ ಏನನ್ನಾದರೂ ಕೂಡ ಮಾಡ್ಬೋದಿತ್ತು. ಆದರೆ ಅವರು ನನ್ನ ಚಿಕ್ಕಾಸು ಕೂಡ ಬೇರೆ ಅನ್ಯ ಉದ್ದೇಶಕ್ಕೆ ಬಳಕೆ ಆಗಬಾರದು, ಅಕ್ಷರ ಸೇವೆಗೆ ಮುಡಿಪಾಗಿರಬೇಕು ಅನ್ನುವಂಥ ಒಂದು ಕಾರಣದಿಂದ ಈ ಪ್ರತಿಷ್ಠಾನವನ್ನು ಸ್ಥಾಪಿಸಬೇಕು ಅಂತ ಅವರೇ ಸೂಚಿಸಿದ ಟ್ರಸ್ಟಿಗಳಿಗೆ ಈ ಪ್ರತಿಷ್ಠಾನದ ಜವಾಬ್ದಾರಿಯನ್ನು ಹಾಕಿದ ನಂತರ ನಾವೆಲ್ಲರೂ ಕೂಡ ಒಪ್ಪಿಕೊಂಡ್ವಿ. ಆ ಪ್ರಯುಕ್ತವಾಗಿ ಬಹಳ ಕಡಿಮೆ ಸಮಯದಲ್ಲಿ ನಾವು ನಿಮಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಇವತ್ತಿನ ಕಾರ್ಯಕ್ರಮ ಬಹಳ ಸರಳವಾಗಿರಲಿ, ಆದರೆ ಔಚಿತ್ಯಪೂರ್ಣವಾಗಿರಲಿ ಅನ್ನುವಂಥದ್ದು ಡಾಕ್ಟರ್ ಭೈರಪ್ಪ ಅವರ ಆಸೆಯಾಗಿತ್ತು. ಆ ಪ್ರಕಾರವಾಗಿ ನಾವು ಇವತ್ತು ಕೆಲವು ವ್ಯಕ್ತಿಗಳನ್ನು, ಕೇವಲ 2 ಮಾತ್ರ ಭಾಷಣ ಮಾತಾಡಲಿ ಅನ್ನುವಂಥದ್ದನ್ನು ಅವರೂ ಕೂಡ ಹೇಳಿದರು. ಕೊನೆಗೆ ಅವರೇ ಹೇಳಿದರು, ಇವತ್ತಿನ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಬರಲಿ ಮತ್ತು ಶತಾವಧಾನಿ ಗಣೇಶ್ ಅವರು ಬರಲಿ. ನಾನಿಲ್ಲಿ ಒಂದು ಪ್ರಸಂಗವನ್ನು ನೆನಪಿಸಿಕೊಳ್ಳಲೇಬೇಕು. ಸುಮಾರು 4 ವರ್ಷಗಳ ಹಿಂದೆ, 3.5 ವರ್ಷಗಳ ಹಿಂದೆ ಒಂದು ದಿವಸ ಭೈರಪ್ಪನವರು ಫೋನ್ ಮಾಡಿ ನನಗೆ, ಭಟ್ರೆ, ನನ್ನ ಕೊನೆಯ ಆಸೆ ಏನು ಅಂತಂದರೆ, ನಾನು ಹುಟ್ಟಿದಂಥ ಊರಿನಲ್ಲಿ ಊರಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಕೊಡಬೇಕು. ನಾನು ನನ್ನ ಹುಟ್ಟಿದ ಊರಿನಿಂದ ಸಾಕಷ್ಟು ಉಪಕೃತನಾಗಿದ್ದೇನೆ. ಅಲ್ಲಿಯ ಜನರ ನೀರಿನ ಬವಣೆಯನ್ನು ನೋಡಲಿಕ್ಕಾಗಲ್ಲ, ಅದರಿಂದ ದಯವಿಟ್ಟು ಅದನ್ನು ಹೇಗಾದರೂ ನೆರವೇರಿಸಿಕೊಡ್ಬೇಕು. ಆ ನೀರಿನ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ಸುಮಾರು 25 ಕೋಟಿ ರೂಪಾಯಿ ಬೇಕಾಗಿದೆ ಅಂತೇಳಿ ಹೇಳಿದರು. ಸಾಮಾನ್ಯವಾಗಿ ರಾಜಕಾರಣಿಗಳು, ಸಾಹಿತಿಗಳು ಏನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಿದರೆ ಒಂದು ಅವಾರ್ಡನ್ನು ಕೊಟ್ಟು ಸಾಗ ಹಾಕ್ತಾರೆ, ಅಥವಾ ಯಾವುದೋ ಅಕಾಡೆಮಿಗೋ ಯಾವುದೋ ಒಂದು ಮೆಂಬರ್ ಮಾಡಿ ಅಂತಂದ್ರೆ ಮಾಡ್ತಾರೆ. ಆದರೆ 25 ಕೋಟಿ ರೂಪಾಯಿಯನ್ನು ಕೊಡಿ ಅಂತೇಳಿ ಹೇಳಿದಾಗ ಅಂಥ ಮನವಿಯನ್ನು ಪುರಸ್ಕರಿಸುವಂಥದ್ದು ಬಹಳ
ವಿರಳ. ನೀವು ಯಾವುದಕ್ಕೂ ಒಂದು ಸಲ ನನಗೆ ಬೊಮ್ಮಾಯಿಯವರನ್ನು ಅವರ ಮನೆಗೆ ಕರ್ಕೊಂಡು ಹೋಗಿ ಅಂತೇಳಿ ಹೇಳಿದರು. ನಾನು ಬೊಮ್ಮಾಯಿಯವ್ರ ಹತ್ರ ಹೇಳಿದೆ, ಹೀಗೆ ಭೈರಪ್ಪನವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ನೀವು ಆ ದಿವಸ ಬೇರೆ ಯಾವ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಬಾರ್ದು. 45 ನಿಮಿಷಗಳ ಕಾಲ ಫೋಕಸ್ಡ್ ಆಗಿ ಭೈರಪ್ಪನವರ ಜೊತೆಗೆ ನೀವು ಕುಳಿತುಕೊಂಡು ಅವರು ಹೇಳುವಂಥದ್ದನ್ನು ನೀವು ಆಲಿಸಬೇಕು ಮತ್ತು ಅದನ್ನು ನೆರವೇರಿಸಿಕೊಡ್ಬೇಕು. ಯಾವುದೇ ರೀತಿಯಲ್ಲಿ ಕಾರಣ ಹೇಳುವಾಗಿಲ್ಲ ಅಂತೇಳಿ ಹೇಳಿದಾಗ ಅವರು ಒಪ್ಕೊಂಡ್ರು. ಆ ಪ್ರಕಾರವಾಗಿ ಭೈರಪ್ಪನವರು ಮುಖ್ಯಮಂತ್ರಿಗಳ ಮನೆಗೆ ಬಂದಾಗ ಸ್ವತಃ ಅವರೇ ಅವರ ಸ್ವಾಗತಕ್ಕಾಗಿ ಕಾದಿದ್ದರು. ಭೈರಪ್ಪನವರು ತಮ್ಮ ಮನವಿಯನ್ನು ಮಾಡಿದರು. ನಾನು ಈ ರೀತಿಯಾದಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀನಿ, ಸರ್ಕಾರದಿಂದ ನನಗೆ 25 ಕೋಟಿ ರೂಪಾಯಿ ನೀವು ಮಂಜೂರು ಮಾಡಬೇಕು ಅಂತ. ಬಸವರಾಜ ಬೊಮ್ಮಾಯಿಯವರು ಹಿಂದೆ ಮುಂದೆ ನೋಡದೇ ಖಂಡಿತವಾಗಿಯೂ ಕೂಡ 25 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡುವಂಥದ್ದು, ಅನುಷ್ಠಾನ ಮಾಡುವಂಥದ್ದು ಮತ್ತು ಆ ಯೋಜನೆ ಕಾರ್ಯರೂಪಕ್ಕೆ ಬರುವ ಹಾಗೆ ಮಾಡ್ತೇನೆ ಅಂತೇಳಿ ಹೇಳಿದರು ಅಂತ. ಅವರ ಮನೆಯಿಂದ ಹೊರಗಡೆ ಬರುವಾಗ ಭೈರಪ್ಪನವರ ಕಣ್ಣುಗಳಲ್ಲಿ ನೀರಿತ್ತು. ನಾನು ಎಂದೂ ಕೂಡ ಮುಖ್ಯಮಂತ್ರಿಗಳ ಮನೆಗೆ ನಾನು ಎಂದೂ ಕೂಡ ಹೋಗಿರಲಿಲ್ಲ. ನನ್ನ ಜೀವನದಲ್ಲೇ ನಾನು ವಿಧಾನಸೌಧಕ್ಕಾಗಲಿ ಮುಖ್ಯಮಂತ್ರಿಗಳ ಮನೆಗಾಗಲಿ ಹೋಗಿರಲಿಲ್ಲ. ಮುಖ್ಯಮಂತ್ರಿಗಳ ಮನೆಗೆ ಹೋದರೆ ಈ ರೀತಿಯಾದಂಥ ಒಂದು ಒಳ್ಳೆಯ ಸತ್ಕಾರ ಮತ್ತು ರಿಸೆಪ್ಷನ್ ನನಗೆ ಸಿಗತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹೇಳಿದೆ, ಇದು ಪೂರ್ತಿ ಆದ ನಂತರ, ಕೈಗೆ ದುಡ್ಡು ಬಂದ ನಂತರ, ಯೋಜನೆ ಬಂದ ನಂತರ ಥ್ಯಾಂಕ್ಸ್ ಹೇಳಿ, ಈಗಲೇ ಹೇಳಬೇಡಿ ಅಂತ ಹೇಳಿದೆ ನಾನು. ಬೊಮ್ಮಾಯಿಯವರಿಗೂ ಹೇಳಿದೆ, ಬೊಮ್ಮಾಯಿಯವರೇ, ಭೈರಪ್ಪನವರು ಬಹಳ ಸಂತುಷ್ಟರಾಗಿದ್ದಾರೆ, ಆನಂದ ತುಂದಿಲರಾಗಿದ್ದಾರೆ. ಅದು ನಿಮ್ಮ ಮನೆಯ ಗೇಟನ್ನು ದಾಟುವ ಮುಂಚೆ ಮಾತ್ರ ಇರಬಾರ್ದು, ನಂತರವೂ ಕೂಡ ಇರಬೇಕು. ಇದರ ಸಂಪೂರ್ಣ ಹೊಣೆಗಾರಿಕೆ ನಿಮ್ಮದೇನೆ. ಹಿರಿಯ ಜೀವ, ಅವರ ಆ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿದಾಗ ಬೊಮ್ಮಾಯಿಯವರು ಅದಕ್ಕೋಸ್ಕರನೇ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಅವರನ್ನು ಫಾಲೋ ಅಪ್ ಮಾಡಲಿಕ್ಕೆ ಅಂತೇಳಿ ಹಚ್ಚಿ, ನಂತರ 25 ಕೋಟಿ ರೂಪಾಯಿ ಬಿಡುಗಡೆಯೂ ಆಯಿತು. ಸಂತೇಶಿವರ ಗ್ರಾಮಕ್ಕೆ ನೀರು ಕೂಡ ಬಂತು, ಕೆರೆಯೂ ತುಂಬಿತು. ಆ ಕೆರೆಯ ಮೇಲೆ ಭೈರಪ್ಪನವರು ದೋಣಿಯ ಮೇಲೆ ವಿಹಾರವನ್ನು ಕೂಡ ಮಾಡಿದರು ಅಂತ. ಪ್ರಾಯಶಃ ಭೈರಪ್ಪನವರಿಗೆ ಇದು ಎಷ್ಟು ಸಾರ್ಥಕ ಕ್ಷಣವೋ. ಬೊಮ್ಮಾಯಿಯವರು ಹೇಳಿದರು, ನಾನು 2-3 ಬಜೆಟನ್ನು ನಾನು ಮಂಡಿಸಿದ್ದೇನೆ. ಒಂದೊಂದು ಬಜೆಟಲ್ಲಿ 3.5 ಲಕ್ಷ ಕೋಟಿ ರೂಪಾಯಿಯಷ್ಟು ಬಜೆಟನ್ನು ನಾನು ಮಾಡಿದ್ದೀನಿ. 16,000 ಕೋಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿದ್ದೀನಿ. ಆದರೆ ವೈಯಕ್ತಿಕವಾಗಿ ನನಗೆ ಧನ್ಯತೆಯನ್ನು ಕೊಟ್ಟಂಥ ಒಂದು ಯೋಜನೆ ಅಂತಂದರೆ ಈ ಬರೀ 25 ಕೋಟಿ ರೂಪಾಯಿ ಈ ಯೋಜನೆ ಅನ್ನುವಂಥದ್ದು. ಹೀಗಾಗಿ ಭೈರಪ್ಪನವರ ಆಸೆಯನ್ನು ಈಡೇರಿಸಿದಂತಹ ಬಸವರಾಜ ಬೊಮ್ಮಾಯಿಯವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ಪ್ರತಿಷ್ಠಾನದ ಪರವಾಗಿ, ಭೈರಪ್ಪನವರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೊಮ್ಮಾಯಿಯವರು ಇಲ್ಲೊಂದು ವಿಷಯವನ್ನು ಹೇಳಬೇಕು. ನಮ್ಮ ಪ್ರತಿಷ್ಠಾನದ ಕೆಲಸ ಒಂದು ಸ್ವಲ್ಪ ವಿಳಂಬ ಆಯಿತು. ಒಂದು ದಿವಸ ಭೈರಪ್ಪನವರು ಕರೆದು ಹೇಳಿದರು, ಭಟ್ರೆ, ಈ ಪ್ರತಿಷ್ಠಾನ ಆದಷ್ಟು ಬೇಗನಾಗತ್ತೋ ಅಥವಾ ಬೊಮ್ಮಾಯಿಯವರಿಗೆ ಹೇಳೋ ಅಂತ ಕೇಳಿದ್ರು ಅಂತ. ನಿಮ್ಮ ಮೇಲೆ ಆ ರೀತಿಯಾದಂಥ ಒಂದು ಅಭಿಮಾನವನ್ನು ಇಲ್ಲಿ ನಾನು ಸ್ಮರಿಸ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಭೈರಪ್ಪನವರೇ ಸೂಚಿಸಿದಂತಹ ಅವರೊಬ್ಬರೇ ಇದ್ದರೆ ಸಾಕು, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರೊಬ್ಬರೇ ಮಾತನಾಡಲಿ ಅಂತ ಭೈರಪ್ಪನವರು ಹೇಳಿದ್ದು ಶತಾವಧಾನಿ ಗಣೇಶ್ ಅವರ ಹೆಸರನ್ನು. ಇಲ್ಲ, ಬೊಮ್ಮಾಯಿಯವರು ನೀವು ಮಾತಾಡಬೇಕು, ಅದಾದ ನಂತರ ನೀವು ನಿಮ್ಮದು ಮಾತಿದೆ.
ಶತಾವಧಾನಿ ಗಣೇಶ್ ಅವ್ರ ಬಗ್ಗೆ ರೂಪ ಅವರು ಹೇಳಿದ್ರು, ಈಗ ಮಾತಾಡಿದ್ರೆ ನಾಳೆ ಸಾಯಂಕಾಲ ಕಾರ್ಯಕ್ರಮ ಮುಗಿಯುತ್ತೆ ಅಂತ ಅಥವಾ ಆರಂಭ ಆಗತ್ತೆ ಅಂತ. ನಮ್ಮ ನಡುವಿನ ಬಹುಶ್ರುತ ವಿದ್ವಾಂಸರು, ಬಹುಶಃ ಯಾವುದೇ ವಿಶೇಷಣಗಳು ಕೂಡ ಅವರ ಬಗ್ಗೆ ಕಡಿಮೆ ಆಗಬಹುದು. ನಾವೆಲ್ಲರೂ ಕೂಡ ಗೌರವಿಸುವಂಥ, ಪ್ರೀತಿಸುವಂಥ, ಅಭಿಮಾನ ಪಡುವಂಥ ವಿದ್ವತ್ತನ್ನು ಪಡೆದಿರುವಂಥ ಕನ್ನಡದ ಒಬ್ಬ ಅಪರೂಪದ ಸಾಕ್ಷಿ ಪ್ರಜ್ಞೆ ಅಂತೇಳಿ ಹೇಳ್ಬೋದು. ನಾನು ಡಾಕ್ಟರ್ ಶತಾವಧಾನಿ ಗಣೇಶ್ ಅವರನ್ನು ಈ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಭೈರಪ್ಪನವರು ಹೇಳಿದರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡೋದಿಲ್ಲ, ನನ್ನ ಬಗ್ಗೆ ಹೆಚ್ಚು ನೀವು ಏನನ್ನೂ ಹೇಳುವಂಥದ್ದು ಬೇಡ ಅಂತೇಳಿ ಹೇಳಿದರು ಅವರು. ನಾನು ದೂರದಲ್ಲೇ ಇದ್ದು ಎಲ್ಲವನ್ನೂ ಕೂಡ ನೋಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಆದರೆ ಭೈರಪ್ಪನವರ ಪ್ರತಿಷ್ಠಾನದಲ್ಲಿ ಪೀಠದಲ್ಲಿ ಮೂರ್ತಿಯೇ ಇಲ್ಲದೇ ಇದ್ದರೆ ಹೇಗೆ ಅಂತ. ಹೀಗಾಗಿ ಭೈರಪ್ಪನವರು ಇವತ್ತು ವೇದಿಕೆ ಮೇಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಪ್ರತಿಷ್ಠಾನದ ನಮ್ಮೆಲ್ಲರ ಹೃದಯ ಸಾಮ್ರಾಜ್ಯದ ಒಂದು ಕೇಂದ್ರ ಬಿಂದು ಅವರು. ಹೀಗಾಗಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆಯ ಮೇಲೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಪ್ರತಿಷ್ಠಾನದ ಕಾರ್ಯದರ್ಶಿಗಳು, ಅಧ್ಯಕ್ಷರು ಹಾಗೂ ಖಜಾಂಚಿ ಅಧ್ಯಕ್ಷರಾದಂಥ ಅರುಣಾ ಅವರು, ಕಾರ್ಯದರ್ಶಿಯಾದಂಥ ಸಹನಾ ವಿಜಯಕುಮಾರ್ ಅವರು, ಹಾಗೂ ಭೈರಪ್ಪನವರ ಊರಿನವರೇ ಆದಂಥ ಸಂತೇಶಿವರದವರು ಹಾಗೂ ಖಜಾಂಚಿಯಾದಂಥ ಕೃಷ್ಣಪ್ರಸಾದ್ ಅವರು, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಆಗಮಿಸಬೇಕಾಗಿತ್ತು, ಆದರೆ ಅವರು ಕೊಪ್ಪಳದಲ್ಲಿ ಪೂರ್ವ ನಿರ್ಧರಿತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದರಿಂದ ಅವರು ಬರ್ತಾ ಇಲ್ಲ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರನ್ನೂ ಕೂಡ ನಾನು ಅತ್ಯಂತ ಸಂತೋಷದಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಸೂರ್ಯನನ್ನು ನೋಡೋದಕ್ಕೆ ಬಹುಶಃ ಹಣತೆಯ ಬೆಳಕು ಬೇಕಿಲ್ಲ ಅನಿಸುತ್ತೆ. ಇವತ್ತಿನ ನಮ್ಮ ಸೂರ್ಯನ ಮಾತುಗಳು. ತಾವೆಲ್ಲ ಇಷ್ಟು ವಿಶ್ವಾಸದಿಂದ ಬಂದು ಇಲ್ಲಿ ಸೇರಿದ್ದೀರಿ. ಇಲ್ಲಿರುವಂಥಷ್ಟು ಜನಗಳ ಇದು ನಾನಂತೂ ಕೇಳೇ ಇರಲಿಲ್ಲ. ಆದರೆ ಇವನ್ನೆಲ್ಲನೂ ಇದು ನಾವು ಮತ್ತೆ ಒಂದು ನಮ್ಮ ಇವರ ವಿಶ್ವೇಶ್ವರ ಭಟ್ರ ಕೃಪೆಯಿಂದ, ಸಹನಾಯಿಂದ ಆಯಿತು. ಇವರೆಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರೂ ನಿಮ್ಮ ಮಾತನ್ನು ಕೇಳುತ್ತಾಕೆ ಇದು ಮಾಡುತ್ತಿರ್ತಿದ್ದಾರೆ. ಅದನ್ನು ವಿಶ್ವೇಶ್ವರ ಭಟ್ರು ತಮ್ಮ ಪತ್ರಿಕೆಗಳಲ್ಲಿ ಅದು ಎಷ್ಟು ಎಡಿಷನ್ನಲ್ಲೋ ಗೊತ್ತಿಲ್ಲ ನನಗೆ, ಅಂತೂ ಅವರಿಗೆ ನಾನು ಇದನ್ನು ಮಾಡ್ತಿದ್ದೇನೆ. ನಾನಲ್ಲಿದ್ದಾಗ ಬಹಳ ಎಲ್ಲ ಕಷ್ಟ ಇದನ್ನು ಮಾಡಿದವಳು ಇವಳು ಸಹನಾ. ನಮಸ್ಕಾರ.